ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಣ್ಣ ಬಾಯಿಲಿ ಅಣ್ಣ ಅಲ್ಲಿ ನೋಡೋಣ ನಮ್ಮ ಮೇಲೆ ಸರಾಪಾಟಕ್ಕೆ ಎಸ್ದೋ ಸನ್ನೆ ಮಾಡ್ತಾವನಲ್ಲಿ. ಬೇಕಪ್ಪ ಮಾಡ್ತೀನಿ ತಡಿ. ಹುಂಗ್ಸೆ ಕ್ಯಾಚ್. ಪರಿಸ್ಥಿತಿ ಅರ್ಥ ಮಾಡ್ಕೊಳ್ದೆ ಹುಡುಗಾಟ ಆಡ್ತಿದ್ಯಲ್ಲಣ್ಣ. ಅಕ್ಕ ನಂಗೆ ಯಾಕೋ ಶ್ರೀ ಅವರು ನಿಜವಾಗ್ಲೂ ಖುಷಿಯಾಗಿದ್ದಾರೆ ಅನಿಸ್ತಿದೆ. ನಿನಗೆ? ನಂಗೂ ಹಂಗೆ ಅನಿಸ್ತೈತೆ. ಇಲ್ಲ ಇಲ್ಲ, ಸಿದ್ದೇಶ್ ಹೇಳಿದ್ರಲ್ಲ ಅವ್ರ ಸಾಹೇಬ್ರ ಮಾತು ಮೀರಬಾರ್ದಂತ ಅವ್ರು ಹೀಗಿದಾರಷ್ಟೆ. ಶ್ರೀ ತುಂಬಾ ಇನ್ನೋಸೆಂಟ್ ಕಣೆ ಸುಮಾ. ಓ ಹೌದಾ ಅಕ್ಕ? ಏಯ್, ನಾನು ಅವ್ರ ಹತ್ರ ಮಾತಾಡ್ದಾಗೆಲ್ಲ ನಂಗೆ ಹಂಗೆ ಅನ್ಸಿದೆ. ಸ್ನೇಹ ಅಕ್ಕ, ಯಾರ ಬಗ್ಗೆ ಆದ್ರೂ ಈ ತರ ಮಾತಾಡೋದನ್ನ ನೀನ್ ಕೇಳಿಸ್ಕೊಂಡಿದ್ಯಾ ಅಕ್ಕ? ಇಲ್ಲ, ನಾನು ಕೇಳಿಸ್ಕೊಂಡಿಲ್ಲ. ಏಯ್ ಏನೇ ನಿಂದು? ಏನಿಲ್ಲ ಅಕ್ಕ, ಪಟಾಕಿ ಹೊಡಿಯೋಕೆ ಟೈಮ್ ಆಯ್ತಲ್ಲ, ಹಿಂಗೆ ಆದ್ರೆ ಎಲ್ಲ ವಾಪಸ್ ತಗೊಂಡು ಹೋಗ್ಬೇಕಾಗತ್ತೆ ಅಂತ ಹೇಳ್ತಿದ್ದೆ ಅಷ್ಟೆ. ನೀನ್ ಶುರು ಹಚ್ಕೋ, ನಿನ್ನ ಯಾರು ತಡ್ದಿದ್ದು? ಸರಿ. ಏಯ್ ಏನತ್ಲ ಅವನು? ಏನಿಲ್ಲವ, ಒಸಿ ಆ ಕಡೆಗೆ ಹೋಗಿ ಪಟಾಕಿ ಹಚ್ಚುಮ ಅಂತಷ್ಟೇ. ಅದ್ಯಾಕ್ಲ ಇಲ್ಲಿ ನಾವ್ ಅಂಟಿಸ್ತಿಲ್ವೇ? ನಿಮ್ಗೋಸಿ ಬ್ರೇಕ್ ಕೊಡುಮ ಅಂತ. ಎಂತದು ಬೇಕಾಗಿಲ್ಲ, ಬನ್ನಿ ಹಚ್ಚಿಸ್ರಿ, ನಾನೇನು ಮಾಡ್ತೀನಿ. ಸರಿ ಅವ್ವ. ಅಣ್ಣ ಅಲ್ಲತ್ತಿಗೆ ಬಂದವ್ರೆ. ಯಾರಲ್ಲ? ಇನ್ಯಾರ? ಸ್ನೇಹತ್ತಿಗೆ. ಏನ್ಲ ಹೇಳ್ತಿದ್ಯಾ? ಅತ್ಗೆನಾ? ಏನೋ ಅತ್ಗೆನ? ಅಯ್ಯೋ ಅವ್ವ, ನಾನು ಆಟೋ ಬಾಂಬ್ನ ಅತ್ಗೆ ಪಟಾಕಿ ಅಂತ ಕರಿತೀನಿ, ಅದನ್ನ ಹೇಳ್ದೆ. ಇದೊಳ್ಳೆ ಚಂದ ಕಾಯ್ದೆ ಕಣ್ಲ, ಅದೆಲ್ಲ ಹಂಗೆಲ್ಲ ಹೆಸರು ಮಾಡಿಕೊಂಡು. ಹೂನವ, ಅತ್ಗೆ ಪಟಾಕಿ ಸಿಕ್ಕಾಪಟ್ಟೆ ಸೌಂಡ್ ಜಾಸ್ತಿ, ಬತ್ತಿ ಹಚ್ಚಿಡಕ್ಕೆ ಬೇಗ ಓಡಬೇಕು, ಕಾಯಿಸ್ಬಾರ್ದು. ಹೌದು ಹೌದು, ಏನೇನೋ ಹೇಳಿ ಸಂಭಾಳಿಸಿವ್ನಿ. ಬಿರ್ನೆ ಬಾಳ್ ನೋವು. ಸ್ನೇಹ ಬಂದವಳಂತ. ಅವ ಅಡುಗೆ ಆಯ್ತಾ ಇರಲಿ, ನಾವು ಆ ಕಡೆ ಅಡ್ಡಾಡ್ಕೊ ಬರ್ತೀನಿ, ನೀನು ಸುಧಾರಿಸ್ಕೊಳ್ಳವು. ಬರ್ತೀನಿ. ಸರಿ ಕಲ್ಮಗ, ಹೋಗಿ ಬನ್ನಿ. ಬಸ್ಸು ಕುಮಾರಿ. ಏಯ್ ಎಲ್ಲೆಲ್ಲ ಹೋಗಿದೆ? ಒಂದು ಪರ್ಸನಲ್ ಕೆಲಸ ಇತ್ತಲ್ಲ. ಸರಿ ಬಾ. ಮಿಸ್ಸು, ಹಾಯ್ ಶ್ರೀ. ನೀವು ಇಲ್ಲಿಗೆ ಬರ್ತೀರ ನಾನು ಅನ್ಕೊಂಡಿದ್ದಿಲ್ಲ ಮಿಸ್ಸು. ನಾನೇ ಹೆಂಗನ ಮಾಡಿ ಮೆಸ್ತಾಗ ಬರೋಮ್ಮ ಅನ್ಕೊಂಡೆ. ಸಿದ್ದೇಶ್ ನಂಗೆಲ್ಲ ಹೇಳಿದ್ರು. ಸಾರಿ ಶ್ರೀ. ಸಾರಿನಾ? ಯಾಕೆ? ಅದೇ ಅಣ್ಣ, ನೀನು ಏಟ್ ಕಷ್ಟದಲ್ಲಿದ್ದೀಯ ಅಂತ ಅವ್ರಿಗೆ ಹೇಳ್ದೆ. ಅಯ್ಯೋ, ಅದು ಏನು ಸುಳ್ಳು ಮಡ್ಗೋನೋ ಏನೋ. ಏನು ಮಾಡೋಕ್ಕಾಯ್ತದೆ ಮಿಸ್ಸು? ದೇವ್ರ ಹೆಂಗೆ ಹೇಳ್ತಾನೋ ಹಂಗೆ ಮಾಡ್ಬೇಕಾಯ್ತದೆ. ನೀವೇ ಕೆಲಸ ಬಿಡಕ್ಕಾಗಲ್ವ ಶ್ರೀ? ಅಯ್ಯೋ, ಹೊಟ್ಟೆಗೆ ಅನ್ನ ಕೊಡೋ ಕೆಲಸ ಹೆಂಗೆ ಬಿಡೋಕ್ಕಾಯ್ತದೆ? ನಿಮ್ದೇ ಗದ್ದೆ ಮಾಡ್ಕೊಳ್ಳಿ. ಎಂತ ಮಾಡೋದು ಸಿಸ್ಟರ್, ಬಡವರ ಮಕ್ಕಳಲ್ವಾ, ಒಂದಾದ್ಮೇಲೆ ಇನ್ನೊಂದಾದ್ಮೇಲೆ ಮತ್ತೊಂದು ಮೆಟ್ಲು ಹತ್ತಾ ಇರಬೇಕು, ಅರ್ಜೆಂಟ್ ಮಾಡಬಾರ್ದಲ್ವಾ? ಹ್ಞೂ ಸಿಸ್ಟರ್. ಅಕ್ಕ ನೀನ್ ಬರ್ತೀಯೋ ಇಲ್ಲ ನಾನೇ ಮುಗಿಸ್ಲೋ? ಸುಮಾ ಹುಷಾರು ಕಣೆ. ಆಯ್ತು ನೀನ್ ಬಾ. ಅಯ್ಯೋ ನೀನ್ ಹಚ್ಚೆ, ನಂಗೂ ಪಟಾಕಿಗೂ ಅಷ್ಟಕ್ಕಷ್ಟೇ. ಯಾಕೆ ಮಿಸ್ಸು ದಿಗ್ಲಾ? ಹಂಗೇನಿಲ್ಲ ಶ್ರೀ, ಕಾಳಜಿ. ಒಂದಿನಕ್ಕೆ ಏನು ತೊಂದರೆ ಇಲ್ಲ, ಬನ್ನಿ. ಅಕ್ಕ ತಗೋ ನೀನ್ ಹೊಡಿ. ಇಲ್ಲ ನೀನೇ ಹೊಡಿಯವಿ. ಓ ಇನ್ನೂ ಮೇಷ್ಟ್ರು ಬಂದಿಲ್ಲ ಅಂತನಾ?
ಮೇಸ್ಟ್ರೆ ಬನ್ನಿ ಬನ್ನಿ. ಸರ್ ಈಗ ನಿಮ್ನ ಮೇಷ್ಟ್ರ ಅನ್ನೋದು ಇಲ್ಲ ಬಾವ ಅನ್ನೋದು? ನಾನಂತೂ ಬಾವ ಅನ್ಕೊಂಡೆ ಶುರು ಹಚ್ಕೊಂಡ್ಬಿಟ್ಟಿವನಿ. ಲೇ ಪುರ್ಸಿ, ಕಾಲೇಜಲ್ಲೂ ಹಾಗೆ ಕರೆದು ಬಿಡ್ಬೇಡ ಆಮೇಲೆ. ಮೇಷ್ಟ್ರು ಸ್ಯಾನೆ ನಾಚ್ಕತ್ತವ್ರಲ್ಲ, ಏನು ಮಾತಾಡ್ತಾನೆ ಇಲ್ಲ. ಅದಕ್ಕೆ ನಾನು ಒಂದು ಕಾರಣನೇ, ಇವ್ರು ನಮ್ಮ ಅಕ್ಕನ ಹಿಂದೆ ಬಿದ್ದಿದ್ದಾರೆ ಅನ್ಕೊಂಡು ಸರಿಯಾಗಿ ಬೆಂಡೆತ್ಬಿಟ್ಟೆ. ಸಾರಿ ಸರ್. ಫ್ಯೂಚರ್ ಕಪಲ್ಸ್ ಬನ್ನಿ, ಇಬ್ರು ಸೇರ್ ಪಟಾಕಿ ಹಚ್ಚಿ. ಈ ಪಟಾಕಿ ಹಚ್ಲಾ? ಅದು ತುಂಬಾ ದೊಡ್ಡ ಪಟಾಕಿ ಸುಮಾ, ಬೇಡ. ಇದು ಹಚ್ಚಿದ್ರೇನೆ ಮಜಾ ಅಕ್ಕ. ತಗೊಳ್ಳೋ. ಸಿಸ್ಟರ್ ಇರೀ, ನಾ ಬತ್ತಿ ಕಿತ್ಕೊಡ್ತೀನಿ. ಸುಮಾ ಅದ್ಬಿಟ್ಟು ಬೇರೆ ಯಾವ್ದಾದ್ರು ಹಚ್ಚೆ. ಕಿವಿ ಮುಚ್ಕೊಳ್ಳಿ. ಹುಷಾರು. ಅಯ್ಯ ಮಂಡೆ ಸಮ ಉಂಟಾ ನಿಂಗೆ? ತುದಿ ತೆಗಿ ಅಂದ್ರೆ ಬತ್ತಿನ ಕಿತ್ತಾಕಿದ್ರೆ ತಗೋ. ವಸು, ಅಡುಗೆ ಎಲ್ಲ ತಯಾರಾಗೈತೆ ಅಂತ ಹೇಳಿ ಎಲ್ರೂ ಊಟಕ್ಕೆ ಕರ್ಕೊಂಬಾವ. ವಸು ವಸು ವಸು, ಒಂದು ಕೆಲಸ ಮಾಡು, ನೀನೆಲ್ಲ ನೋಡ್ಕ, ನಾನೇ ಹೋಗಿ ಊಟ ಕರೆದು ಬರ್ತೀನಿ. ಅವ ಬೇಡವ, ನೀನ್ ಯಾಕೆ ಹೋಗ್ತೀಯಾ? ನಾನೇ ಹೋಗಿ ಕರ್ಬಿಟ್ಟು ಬರ್ತೀನಿ. ನನಗೇನು ತತ್ವ ಅಂದರೆ, ನಾನು ಹೆಂಗೂ ಗದ್ದೆ ನೋಡಿಲ್ಲ, ಹಿಂಗಾಸಾಗಿ ಹೋಗಿ ಹಂಗಾಸ ಊಟಕ್ಕೆ ಕರೆದು ಬಿಟ್ಟು ಬರ್ತೀನಿ. ನೋಡ್ಕೊ ಹೋಗ ಹೋಗವ. ರೀ ರೀ, ನಾನು ಹೋಗಿ ಹಂಗೆ ಕಂಟಿರ್ನೆಲ್ಲ ಊಟಕ್ಕೆ ಕರೆದ್ಬಿಟ್ಟು ಬರ್ತೀನಿ. ಒಂದು 5 ನಿಮಿಷ ನೋಡ್ಕೊತಾ ಇರ್ಕೋದಂಡ. ಬರ್ಲೇ, ಆರಾಮಾಗಿದ್ದೀರಲ್ವೇ?
ಬಾ ನಾನು ಹೇಳ್ತೀನಿ. ಏನಾಯ್ತು ಸುಮಾ? ಅಕ್ಕ ಆ ಬಂಗಾರಮ್ಮ ಬರ್ತವ್ರೆ. ನಿನ್ನ ಇಲ್ಲಿ ನೋಡಿದ್ರೆ ಸುಮ್ಮನೆ ಬೇಡ್ದಿರೋ ಮಾತಕ್ಕ. ಅದು ನಿಜಾನೇ. ಶ್ರೀನ ಏನಾದರೂ ನನ್ನ ಜೊತೆ ನೋಡಿದ್ರೆ ಸುಮ್ಮನೆ ಅವ್ರನ್ನ ಪ್ರಶ್ನೆ ಮಾಡ್ತಾರೆ. ಯಾಕೆ ಬೇಕು ಅದೆಲ್ಲ? ಹೌದು ಅಕ್ಕ, ನಾನು ಹೋಗಿ ಮಾತಾಡ್ಸ್ಕೊಂಬರ್ತೀನಿ. ಸರಿ. ನಡೀರ್ಲ, ಊಟ ತಯಾರಾಗೈತೆ. ಬರ್ತೀವಿ. ನೀನ್ ಸಹನ ಅಲ್ವೇ ಸುಮಾ? ವಾ, ಮೇಷ್ಟ್ರು ಇಲ್ಲೇ ಇದ್ದೀರಿ? ಯಾವಾಗ ಬಂದ್ರಿ? ಈಗ ಸ್ವಲ್ಪ ಆಯ್ತಮ್ಮ ಅವ್ರ. ಹೆಂಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ಮನೆ ಹತ್ರ ಪಟಾಕಿ ಹೊಡಿಬೇಡಿ ಅಂದಿದ್ರು ಅವ್ವ, ಅದಕ್ಕೆ ಗದ್ದೆಯಲ್ಲಿ ಬಂದು ಹೊಡಿತಿದ್ವಿ. ಒಳ್ಳೇದೇ ಆಯ್ತು. ಇದು ನಮ್ದೇ ಗದ್ದೆ, ಇಲ್ಲಿ ಯಾರು ಕೇಳಂಗಿಲ್ಲ ಅಲ್ವೆಲ್ಲ? ಅವ್ರೆ ಹೆಚ್ಚಿಗೆ ಮಾತು ಬೆಳೆಸ್ದೆ ಇಲ್ಲಿಂದ ಒಬ್ಬರನ್ನ ಕರ್ಕೊಂಡು ಹೋಗ್ಬೇಕು. ಅಪ್ಪ ಊಟಕ್ಕೆ ಹೋಗಮ್ಮ. ಹೇಗಿರ್ಲ, ಇವರು ಎಲ್ರು ಬರ್ಲಿ. ನೀವು ಬಂದ್ರವ ಊಟಕ್ಕೆ? ಇಲ್ಲ ಅಮ್ಮವ್ರೆ, ನಾವು ಮನೆಗೆ ಹೋಯ್ತೀವಿ. ನಮ್ ಗದ್ದೆಗೆ ಬಂದು ಊಟ ಮಾಡ್ದೆ ಹಂಗೆ ಹೋಯ್ತೀರಾ? ಅಲ್ಲ, ಮನೇಲೆ ಅವ್ವ ಹಬ್ಬದ ಅಡುಗೆ ಮಾಡಿದಾಳೆ, ಅದಕ್ಕೆ. ಅದು ಸರಿನೇಯ. ಪುಟ್ಟಕ್ಕನ ಕೈ ರುಚಿ ಮುಂದೆ ಬೇರೆ ಯಾವ ಚಂದಾಕಿರ್ತೈತೆ. ಈಗ ನೀವೆಲ್ಲರೂ ಹುಷಾರಾಗಿ ಮನೆಗೆ ಹೋಗಿ. ಇನ್ನೊಂದು ಕಿತ್ತ ನಮ್ಮ ಮನೆಗೆ ನೀವೆಲ್ಲರೂ ಊಟಕ್ಕೆ ಬರೋರಂತೆ. ಹೋಗ್ಬತ್ತೀನಿ ಅಮ್ಮವ್ರೆ. ನೀವು ಬಂದ್ರಲ್ಲ? ಮುಗಿಸಿ, ನನಗೆ ಸ್ವಲ್ಪ ಕೆಲಸ ಉಂಟು, ಹೋಗ್ಬರ್ತೀನಿ. ಸರಿ ಕಲ. ಅವ್ವ ಇವತ್ತು ಜಸ್ಟ್ ಮಿಸ್ಸು. ಇಲ್ಲ ಅಂದಿದ್ರೆ ಬಂಗಾರಮ್ಮನಿಗೂ ನಿನ್ನ ಮಗಳಿಗೂ ಮುಖಾಮುಖಿ ಆಗಿರೋದು. ಹೌದೇ? ಅಯ್ಯೋ, ಆಮೇಲೆ ಹೆಂಗೋ ಈ ಸುಮ್ಮ ಇದ್ದಿದ್ದಕ್ಕೆ ಎಲ್ಲ ಸಾಲ್ವ್ ಮಾಡಿ ಸೇಫಾಗಿ ಕರ್ಕೊಂಬಂದ್ಲು. ಇಲ್ಲ ಅಂದಿದ್ರೆ ಸರಪಟಾಕಿನೇ ಕಾದಿರೋದು. ಹೌದು, ಅವ್ರ್ಯಾಕೆ ಅಲ್ಲಿಗೆ ಬಂದಿದ್ರು? ಅದೊಂದು ದೊಡ್ಡ ಕತೆ ಬಿಡವ. ನನ್ನಿಂದ ನಿಂಗೂ ಬಂಗಾರಮ್ಮಂಗೂ ಏನು ಕಿರಿಕಾಗಲ್ಲ, ಸಾಕಾ? ಯೋನರ ಕೇಳಿದ್ರೆ ಹಿಂಗಂದ್ಬಿಡ್ತಾಳೆ. ಆದ್ರೂ ಮುಂದಿನ ಸಲ ನಾನು ನೀನು ಒಟ್ಟಿಗೆ ಇದ್ದಾಗ ಬಂಗಾರಮ್ಮ ಕಂಡ್ರೆ ನಾನು ಯಾರು ಅನ್ನೋದನ್ನ ನೀನು ಹೇಳಲೇಬೇಕು, ಸರಿನಾ? ಆಯ್ತು, ಊಟ ಮಾಡಿ. ಅವ್ವ ಬಂಗಾರಮ್ಮನು ಊಟಕ್ಕೆ ಕರೆದಿದ್ರು. ನಾವು ಅವ್ವನೇ ಮನೇಲಿ ಅಡುಗೆ ಮಾಡಿರ್ತಾಳೆ ಅಂತ ಹೇಳ್ಬಿಟ್ಟು ಬಂದ್ಬಿಟ್ವಿ. ಪುರ್ಸಿನೂ ಕರ್ಕೊಂಬರ್ಬೇಕಾಯ್ತು ಕಣ್ರವ. ಪಾಪ ಪಟಾಕಿ ಹೊಡಿಬೇಕು ಅಂತಿತ್ತು ಮಗ. ಅವನಿಗೊಂದಷ್ಟು ಪಟಾಕಿನ ಕೊಟ್ಟು ಕಳಿಸ್ತೆ ಕಣವ. ಫ್ರೆಂಡ್ಸ್ ಜೊತೆ ಹೊಡಿತೀನಿ ಅಂತ ಹೋದ. ನಾವು ಬರ್ಬೋದಾ? ಓ, ಬನ್ನಿ ಬನ್ನಿ, ಕೂತ್ಕೊ ಬನ್ನಿ. ಶ್ರೀ, ನೀವು ಅಲ್ಲಿ ಊಟ ಮಾಡ್ಲಿಲ್ವಾ? ಸ್ನೇಹ, ಮನೆಗೆ ಬಂದವ್ರಿಗೆ ಹಿಂಗ ಮಾತಾಡೋದು? ಅಯ್ಯೋ ಹಂಗಲ್ಲ ಅವ. ಬಂಗಾರಮ್ಮ ಬಲವಂತವಾಗಿ ಊಟ ಕರೆದಿದ್ರಲ್ಲ, ಅಲ್ಲಿಂದ ಹೇಗೆ ತಪ್ಪಿಸ್ಕೊಂಡು ಬಂದ್ರು ಅಂತ ಕೇಳಿದೆ ಅಷ್ಟೇ. ಏನಾದ್ರೂ ನಿಮ್ಮನೆ ಊಟದ ರುಚಿ ಹೆಂಗೆ ಬರ್ತೈತೆ ಹೇಳಿ, ಅದಕ್ಕೆ ಮೇಷ್ಟ್ರು ಕರ್ಕೊಂಡ್ಬಿಟ್ಟೆ. ಏಯ್ ಇಲ್ಲಮ್ಮ, ನೀವೆಲ್ಲ ಹೋಗಿ ಅಂತ ನಾನು ಹೇಳಿದೆ. ಆದರೂ ಶ್ರೀ ಅವರೇ ಬಲವಂತ ಮಾಡಿ ಕರ್ಕೊಂಡು ಬಂದರು. ಪರವಾಗಿಲ್ಲ, ನೀವು ಊಟ ಮಾಡಿ. ನಾನು ಮೇಷ್ಟ್ರು ಸ್ಯಾನೆ ಸಂಕೋಚ ಪಡ್ತಿರಂಗೈತೆ. ಚೇಚೆ ಹಾಗೇನಿಲ್ಲ, ನಮ್ಮ ಮನೇಲಿನ ಒಪ್ಕೊಂಡಿಲ್ಲ. ಅದಕ್ಕಿಂತ ಮುಂಚೆ ಇದೆಲ್ಲ. ಅಯ್ಯೋ ಸರ್, ನೀವು ದಿನ ನಮ್ಮ ಮೆಸ್ಸಲ್ಲೇ ಬಂದು ಊಟ ಮಾಡಿ ಆಗಿದೆ, ಸುಮ್ಮನೆ ಕೂತ್ಕೊಳ್ಳಿ. ನಿಮ್ಮ ಮನೆಯವ್ರು ಒಪ್ಕೊಂಡಿಲ್ಲ, ಹೌದು, ಆದ್ರೆ ನಾವು ಒಪ್ಕೊಂಡಿದ್ದೀವಲ್ಲ. ಕೂತ್ಕೊಳ್ಳಿ.
ನಂಗಂತೂ ಶಾನೆ ಹಸುವಾಯ್ತೈತೆ. ಅವ ನಾನು ಊಟ ಶುರು ಮಾಡ್ಬಿಡ್ತೀನಿ. ಆನಂದವಾಗಿ ಊಟ ಮಾಡಿ. ಊಟ ಆದ್ಮೇಲೆ ಎಲ್ಲರೂ ನನ್ನ ಜೊತೆ ಪಟಾಕಿ ಹೊಡೆಯಕ್ಕೆ ಬರಬೇಕು. ಈಗಲೇ ಹೇಳಿದ್ದೀನಿ. ಹೊಡ್ದಾಯ್ತಲ್ಲೇ? ಇಲ್ಲ ಇಲ್ಲ, ರಾತ್ರಿ ಪಟಾಕಿಗಳನ್ನ ಹೊಡಿಲೇಬೇಕು. ಸಿದ್ದೇಶ್, ನೀವು ಬರ್ತೀರಾ ಅಲ್ವಾ? ಓ ನಾನು ರೆಡಿ. ಶ್ರೀ, ನೀವು? ನಾನು ರೆಡಿ ಸರ್. ಹಾ, ಎಲ್ಲರೂ ಹೂ ಅಂದ್ರು. ಮೇಸ್ರು ಇವನು ಏಳೇ ಇಲ್ಲ. ಆಹಾ, ಹೇಗೆ ವಹಿಸ್ಕೊಂಬಂದ್ಲು ನೋಡು. ಎಲ್ಲರೂ ಊಟ ಆದ್ಮೇಲೆ ನನ್ನ ಜೊತೆ ಪಟಾಕಿ ಹೊಡೆಯಕ್ಕೆ ಬರಲೇಬೇಕು. ಈ ಸುಮಾ ಮಾತೆ ಶಾಸನ. ಒಳ್ಳೆ ಕುತ್ಕೊಂಡು ಏನೋ ಮಾಡ್ತಿದ್ಯಾ? ನಿನ್ಗೋಸ್ಕರನೇ ಪಟಾಕಿ ತಂದಿರೋದು. ಬಾರ್ಲಾ. ಆ ಮಮ್ಮಿ ಬಂದೆ. ಮನ್ಸು ಬದಲಾಯಿಸ್ಕೊಂಡು ಹಬ್ಬ ಆಚರಣೆ ಮಾಡೋ ಮಂಜಲ್ಲ, ನಂಗೂ ಬಹಳ ಖುಷಿ ಆಯ್ತು. ಅವ್ರ ಮನೆ ದೀಪ ಆರ್ತೈತೆ ಅಂದ್ರೆ ನಮ್ಮ ಮನೆ ದೀಪ ಬೆಳಗ್ಲೇಬೇಕಲ್ವಾ? ಯಾರ ಮನೆಗೆ ರಜೆ? ಸುದ್ದಿ ಬಂದ್ಮ್ಯಾಕೆ ನಿಂಗೆ ಗೊತ್ತಾಯ್ತದೆ ಬಿಡು. ಪುರ್ಸಿ ಬಾರ್ಲಾ. ಕುರ್ಚಿ ಬಾರ್ಲಾ, ಫೋಟೋ ತೆಗೆದು ಇನ್ಸ್ಟಾಗ್ರಾಮ್ ಹಾಕಮ್ಮ. ಇವ್ರು ಪಟಾಕಿ ತಗೋಬರ್ತಾರೆ ಅಂತ ಗೊತ್ತಿಲ್ಲದೆ ಸುಮಂತವ ವಸಿ ತಂದ್ಬಿಟ್ನಲ್ಲ. ಇರ್ಲಿ, ಇದ್ರ ಜೊತೆಗೆ ಅದನ್ನು ಸೇರ್ಸಿ ಹೊಡೆದ್ರಾಯ್ತು. ಬಾರ್ಲಾ ಪುರ್ಸಿ, ತಕ ಪಟಾಕಿ ಹೊಡಿ. ಹೌದು, ಅದೊಂದು ಜಲ್ಲಿಕಟ್ ಪಟಾಕಿ ಇತ್ತಲ್ಲ, ಅದೆಲ್ಲೋಯ್ತು? ಅಲ್ಲ, ಆ ಪಟಾಕಿ ಕಾಣ್ತಾನೆ ಇಲ್ವಲ್ಲ, ಎಲ್ಲೋಯ್ತು? ಬಿಟ್ಟಾಕೆ ಈಗ ಪಟಾಕಿ ಹೊಡಿ.